ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಾಕಿ ಸ್ಟಾರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮ್ಯಾರೇಜ್ ಸರ್ಟಿಫಿಕೇಟನ್ನು ಯಾವ ರೀತಿ ಅಪ್ಲೈ ಮಾಡೋದನ್ನು ನೋಡೋಣ. ಮೊದಲಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದ ನಂತರ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಯಾರಾದರೂ ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಮೊದಲು ನೀವು ಕಾವೇರಿ ಆನ್ಲೈನ್ ಸರ್ವಿಸ್ಗೆ ಬರಬೇಕಾಗುತ್ತೆ. ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂದರೆ ಅಲ್ಲಿ ಹೋಗಿ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಕಾವೇರಿ ಆನ್ಲೈನ್ ಸರ್ವಿಸ್ ಓಪನ್ ಆಗುತ್ತೆ. ಅದಾದ ನಂತರ ಮೊದಲು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಅಂದರೆ ಇದರಲ್ಲಿ ಕ್ರಿಯೇಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ಫಸ್ಟ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಫಸ್ಟ್ ನೇಮ್ ಎಂಟರ್ ಮಾಡ್ಕೋಬೇಕು. ಅದಾದ ನಂತರ ಮಿಡಲ್ ನೇಮನ್ನು ಎಂಟರ್ ಮಾಡ್ಕೋಬೇಕು. ಅಂದರೆ ತಂದೆ ಹೆಸರು ಇರುತ್ತಲ್ಲ ಅದನ್ನು ಎಂಟರ್ ಮಾಡ್ಕೋಬೇಕು. ಅದಾದ ನಂತರ ಲಾಸ್ಟ್ ನೇಮು, ನಿಮ್ಮ ಅಡ್ರೆಸ್ ಸೆಲೆಕ್ಟ್ ಮಾಡ್ಕೋಬೇಕು. ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಜೆಂಡರ್ ಅಂದರೆ ಮೇಲಾ ಫಿಮೇಲಾ ಅಂತ ತೋರಿಸುತ್ತೆ. ಇಲ್ಲಿ ತೋರಿಸುತ್ತೆ ನೋಡಿ, ಮೇಲಾ ಫಿಮೇಲಾ ಟ್ರಾನ್ಸ್ಜೆಂಡರ್ ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಎಂಟರ್ ಆದಮೇಲೆ OTP ಕೇಳುತ್ತೆ. OTP ವೆರಿಫಿಕೇಷನ್ ಮಾಡ್ಕೋಬೇಕು ಅವನ್ನ. ಅದಾದ ನಂತರ ಜಿಮೇಲ್ ಎಂಟರ್ ಮಾಡ್ಕೋಬೇಕು. ಜಿಮೇಲ್ಗೆ OTP ಬರುತ್ತೆ. OTP ಎಂಟರ್ ಮಾಡ್ಕೋಬೇಕು ಅವನ್ನ. ನಾನು ಫಾರ್ಮ್ ಅಷ್ಟೇ ಫಿಲಪ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಾದ ನಂತರ ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ. ಕ್ವಶನ್ ಆ್ಯಂಡ್ ಆನ್ಸರ್ ಕೇಳುತ್ತೆ. ಸೆಕ್ಯೂರಿಟಿ ಕ್ವಶನ್ ಆ್ಯಂಡ್ ಆನ್ಸರ್ ಕೇಳುತ್ತೆ. ಯಾವ ರೀತಿ ಕ್ವಶನ್ ಅಂದರೆ ಇಲ್ಲಿದೆ ನೋಡಿ, ವೆನ್ಯೂ, ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ. ವಾಟ್ ಈಸ್ ಯುವರ್ ಫೇವ್ರೆಟ್ ಮೂವಿ ಅಂತ ಕೇಳುತ್ತೆ. ಈ ಥರ ಒಂದು 5-6 ಪ್ರಶ್ನೆಗಳು ಕೇಳುತ್ತೆ. ಅಂದರೆ ನೀವು ಒಂದು ಪ್ರಶ್ನೆನ ಹಾಕೋಬೇಕು. ನಿಮಗೆ ನೆನಪಿರಬೇಕಂದ್ರೆ ಈ ಪ್ರಶ್ನೆ ಹಾಕ್ತಿರ್ತಾರಲ್ಲ, ಆ ಪ್ರಶ್ನೆ ನೆನಪಿದ್ದರೆ ನೀವು ಹೊಳ್ಳಿ ಏನಾದರೂ ರಿಜಿಸ್ಟರ್ ನಂಬರ್ ಏನಾದರೂ ಮಾಡ್ತಾರೆ ಇದನ್ನು ಹಾಕ್ಕೊಂಡು ನೀವು ರಿಜಿಸ್ಟರ್ ನಂಬರನ್ನು ವಾಪಸ್ ತಗೋಬೋದು. ಇಲ್ಲಿ ಕ್ಯಾಪ್ಚಾ ಇದೆ ನೋಡಿ, ಕ್ಯಾಪ್ಚಾ ಯಾವ ರೀತಿ ಇರುತ್ತೋ ಆ ರೀತಿಯೇ ನೀವು ಈ ಬಾಕ್ಸಲ್ಲಿ ಎಂಟರ್ ಮಾಡಬೇಕು. ಸೇಮ್ ಎಸ್ ಟಿ ಆಗಿರುತ್ತೋ ಆ ಬಾಕ್ಸನ್ನು ಎಸ್ ಟಿ ಆಗಿ ಮಾಡೋದಾದಮೇಲೆ ರಿಜಿಸ್ಟರ್ ಅಂತ ಇದೆ ನೋಡಿ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಿಮ್ಮ ಮೊಬೈಲ್ ನಂಬರ್ಗೆ SMS ಬಂದಿರುತ್ತೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಕೇಳಿದ ನಂತರ ನಿಮ್ಮ ಯೂಸರ್ ನೇಮು ನಿಮ್ಮ ಮೊಬೈಲಿಗೆ SMS ಹೋಗಿರುತ್ತೆ. ಅದರಿಂದ ಆದರೂ ನೀವು ಎಂಟರ್ ಮಾಡ್ಕೋಬೋದು. ಮತ್ತು ಅದಾದಮೇಲೆ ಪಾಸ್ವರ್ಡ್ ಎಂಟರ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ನಿಮಗೆ ಇನ್ನೂ ಒಂದು ಆಪ್ಷನ್ ಇದೆ. ಅಂದರೆ ಈಸಿ ಮೆಥಡಲ್ಲಿ ID ಪಾಸ್ವರ್ಡು ಹಾಕೋ ಬದಲು ಇಲ್ಲಿ ನೀವು ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಮಾಡ್ಕೋಬೋದು. ಅಂದರೆ ಯಾವ ರೀತಿ ಅಂದರೆ ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ನೋಡಿ, ಮೊಬೈಲ್ ಆರ್ ಇಮೇಲ್ OTP ಲಾಗಿನ್. ಅಂದರೆ ಮೊಬೈಲ್ ನಂಬರ್ ಹಾಕೋದು, OTP ಎಂಟರ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ ನಂಬರಿಂದ OTP ಎಂಟರ್ ಮಾಡ್ಕೊಂಡು ಲಾಗಿನ್ ಮಾಡ್ಕೋಬೋದು. ಆದರೆ ಮತ್ತು ರಿಜಿಸ್ಟರ್ ಮಾತ್ರ ಕಂಪಲ್ಸರಿ ಆಗಿರುತ್ತೆ. ಈಗ ಇಲ್ಲಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ತೀವಿ ನೋಡಿ, ಮೊಬೈಲ್ ನಂಬರ್ ಅಂತ ಇದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೋದು. ಎಂಟರ್ ಮಾಡ್ಕೊಂಡ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಕ್ಲಿಕ್ ಮಾಡಿಕೊಂಡು SMS ಬರುತ್ತೆ. SMS ಬಂದ ನಂತರ ಈಗ ಯಾವ ಥರ ಬರುತ್ತೆ ನೋಡಿ, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು ಆದಮೇಲೆ ಈ ಥರ SMS ಬರುತ್ತೆ, ಎಂಟರ್ ಯುವರ್ OTP ಅಂತ. OTP ಆದಮೇಲೆ OTP ಬಂದಿರುತ್ತೆ. ನಿಮ್ಮ ನಾರ್ಮಲ್ ಮೆಸೇಜ್ಗೆ OTP ಬಂದಿರುತ್ತೆ. OTPಯನ್ನು ಎಂಟರ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಇದೆ ತೋರಿಸುತ್ತೆ. ಇಲ್ಲಿ ನಿಮ್ಮ ಜಿಮೇಲ್ ತೋರಿಸ್ತಾ ಇರುತ್ತೆ. ಜಿಮೇಲು
ಯೂಸರ್ ನೇಮ್ ತೋರಿಸ್ತಾ ಇರುತ್ತೆ. ಇಲ್ಲಿ ನಿಮ್ಮ ನೇಮ್ ತೋರಿಸ್ತಾ ಇರುತ್ತೆ. ಯಾವ ರೀತಿ ಅಪ್ಲೈ ಮಾಡೋದಂದರೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ ನೋಡಿ. ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದ ನಂತರ ವಾಟ್ ಆರ್ ಯು ಅಪ್ಲೈಯಿಂಗ್ ಫಾರ್ ಅಂತ ಬರುತ್ತೆ. ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡ್ಕೊಂಡ ನಂತರ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಆಪ್ಷನಲ್ಲಿ ಹಿಂದೂ ಮ್ಯಾರೇಜ್ ಅಂದರೆ ಹಿಂದೂಗಳು ಮಾತ್ರ ಈ ಮ್ಯಾರೇಜನ್ನು ಅಪ್ಲೈ ಮಾಡ್ಕೊಳ್ಳಿ. ಸ್ಪೆಷಲ್ ಮ್ಯಾರೇಜ್ ಆಫ್ ಅದರ್ ಫಾರ್ಮ್ಸ್ ಅಂತ ಇದೆ ನೋಡಿ. ಇದು ಮುಸ್ಲಿಂ ಕಾಸ್ಟ್ಗೆ ಮತ್ತು ಕ್ರಿಶ್ಚಿಯನ್ ಕಾಸ್ಟ್ಗೆ. ಹಿಂದೂ ಮ್ಯಾರೇಜಲ್ಲಿ ಯಾವ ಡಾಕ್ಯುಮೆಂಟ್ಸ್ ಬೇಕಂದರೆ ಸ್ಕೂಲ್ ಕಾಲೇಜ್ ಟ್ರಾನ್ಸ್ಫರ್ ಲೆಟ್ರು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು ಬೇಕಾಗುತ್ತೆ. ಮತ್ತು ಅಡ್ರೆಸ್ ಪ್ರೂಫ್ಗೆ ರೇಷನ್ ಕಾರ್ಡು, ಪಾಸ್ಪೋರ್ಟು, ವೋಟರ್ ಐ ಡಿ, ಆಧಾರ್ ಕಾರ್ಡ್ ಬೇಕಾಗತ್ತೆ. ಅದಾದ ನಂತರ ಕಂಟಿನ್ಯೂ ಅಂತದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ತೋರಿಸುತ್ತೆ. ಈ ಥರ ಅಂದರೆ ಹಿಂದೂ ಮ್ಯಾರೇಜ್ ಆಫ್ಲೈನ್ ಅಂತ ತೋರಿಸುತ್ತೆ. ಹಿಂದೂ ಮ್ಯಾರೇಜ್ ಆನ್ಲೈನಲ್ಲಿ ಎಲ್ಲ ಪ್ರೊಸೆಸ್ ಆನ್ಲೈನಲ್ಲಿ ಆಗುತ್ತೆ. ಹಿಂದೂ ಮ್ಯಾರೇಜ್ ಆಫ್ಲೈನ್ನಲ್ಲಿ ಎಲ್ಲ ಪ್ರೊಸೆಸ್ಸು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಆಗುತ್ತೆ. ಹಿಂದೂ ಮ್ಯಾರೇಜ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಇಲ್ಲಿ 2 ಬಾಕ್ಸ್ ಇವೆ ನೋಡಿ. ಈ 2 ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ 8 ಸ್ಟೆಪ್ಸ್ ಇರುತ್ತೆ. ಅದನ್ನು ಇದು ಮಾಡ್ಕೋಬೇಕು. ಡೀಟೇಲ್ಸ್ ಅಂತ ತೋರಿಸುತ್ತೆ. ಮ್ಯಾರೇಜ್ ಡೀಟೇಲ್ಸಲ್ಲಿ ಇಲ್ಲಿ ಜಾಯಿಂಟ್ ಫೋಟೋ ಬ್ರೈಡ್ ಆ್ಯಂಡ್ ಬ್ರೈಡ್ಗ್ರೂಮ್ ಅಂದರೆ ವಧು ಮತ್ತು ವರನ ಜಾಯಿಂಟ್ ಇದು ಫೋಟೋ ಫೋಟೋ ಹಾಕಬೇಕಾಗತ್ತೆ. ಆ ಫೋಟೋನ ಯಾವ ರೀತಿ ನಾವು JPG ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಕ್ರೋಮ್ ಬ್ರೌಸರ್ಗೆ ಹೋಗಿ ಇಲ್ಲಿ ಕಾವೇರಿ B2 ಸೈಜ್ ಅಂತ ಕ್ಲಿಕ್ ಮಾಡಿದ ನಂತರ B2 ಸೈಜ್ ಫೋಟೋ ಅಂತ ಕ್ಲಿಕ್ ಮಾಡಿದ ನಂತರ ಕಾವೇರಿ ಇಮೇಜ್ ರೀಸೈಜರ್ ಅಂತ ಇದೆ ನೋಡಿ. ಕಾವೇರಿ ಇಮೇಜ್ ರೀಸೈಜರ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಫೋಟೋ ಎಂಟರ್ ಮಾಡ್ಕೊಳ್ಳಿ. ಫೋಟೋ ಎಂಟರ್ ಮಾಡಿಕೊಂಡು ಫೋಟೋ ಹಾಕ್ಕೊಂಡು ಡೌನ್ಲೋಡ್ PNG ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಡೌನ್ಲೋಡ್ PNG ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ B2 ಸೈಜ್ ಫೋಟೋ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅದಾದ ನಂತರ ಅಲ್ಲಿ ಡೌನ್ ಮಾಡ್ಕೊಂಡು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಮ್ಯಾರೇಜ್ ಅಪ್ಡೇಟ್, ನಿಮ್ಮ ಮದುವೆ ಆದ ದಿನಾಂಕವನ್ನು ಎಂಟರ್ ಮಾಡಬೇಕು. ಪ್ಲೇಸ್ ಆಫ್ ಮ್ಯಾರೇಜ್ ಅಂದರೆ ನೀವು ಎಲ್ಲಿ ಮದುವೆ ಆಗಿರ್ತೀರ ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ಕೊಳ್ಳಿ. ಮದುವೆ ಆಗಿರುವ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ರೈಡ್ ಡೀಟೇಲ್ಸ್ ಇರುತ್ತೆ, ಅಂದರೆ ಹುಡುಗಿ ಡೀಟೇಲ್ಸ್ ಕೇಳುತ್ತೆ. ಹುಡುಗಿ ಡೀಟೇಲ್ಸಲ್ಲಿ ಅವ್ರದ್ದು ನೇಮ್ ಕೇಳುತ್ತೆ. ಅದಾದ ನಂತರ ಮಿಡಲ್ ನೇಮ್ ಕೇಳುತ್ತೆ, ಲಾಸ್ಟ್ ನೇಮ್ ಕೇಳುತ್ತೆ. ಅದಾದ ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಅವ್ರ ಡೇಟ್ ಆಫ್ ಬರ್ತ್ ಹಾಕಿದರೆ ಏಜ್ ಆಟೋಮೆಟಿಕಾಗಿ ತೊಗೊಳುತ್ತೆ. ಅದಾದ ನಂತರ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಆದ ನಂತರ ಆದಮೇಲೆ ಜಿಮೇಲ್ ಎಂಟರ್ ಮಾಡ್ಕೊಳ್ಳಿ. ಜಿಮೇಲ್ ಎಂಟರ್ ಆದಮೇಲೆ ಅಡ್ರೆಸ್ ಕೇಳುತ್ತೆ, ಕರೆಂಟ್ ಅಡ್ರೆಸ್ ಅಂದರೆ ನೀವು ಇರೋ ಮನೆ ಡೀಟೇಲ್ಸ್ ಕೇಳುತ್ತೆ. ಮನೆ ಡೀಟೇಲ್ಸಲ್ಲಿ ನಿಮ್ಮ ಅಡ್ರೆಸ್ಸನ್ನು ಫಿಲ್ ಮಾಡ್ಕೋಬೇಕಾಗತ್ತೆ. ಫಿಲ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಹೌಸು, ಬಿಲ್ಡಿಂಗು ಮತ್ತು ಸ್ಟ್ರೀಟ್ ಅಡ್ರೆಸ್ಸು, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಅಂತ ಹಾಕ್ಕೊಳ್ಳಿ. ಇವನ್ನೆಲ್ಲ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡು ಅದಾದ ನಂತರ ಅಡ್ರೆಸ್ ಸೇಮ್ ಇರೋದ್ರಿಂದ ಇದನ್ನು ರೈಟ್ ಹೊಡ್ಕೊಂಡು ಇಲ್ಲಿ ಫಾದರ್ಸ್ ನೇಮ್ ಡೀಟೇಲ್ಸ್ ಕೇಳುತ್ತೆ, ಅಂದರೆ ಹುಡುಗಿಯ ತಂದೆಯ ಡೀಟೇಲ್ಸ್ ಕೇಳುತ್ತೆ. ತಂದೆಯವ್ರ ನೇಮ್ ಕೇಳುತ್ತೆ. ಅದಾದರೆ ಅವ್ರ ತಂದೆಯವರ ಮಿಡಲ್ ನೇಮ್ ಕೇಳುತ್ತೆ, ಲಾಸ್ಟ್ ನೇಮ್ ಕೇಳುತ್ತೆ. ಅದಾದ ನಂತರ ತಾಯಿಯವರ ಡೀಟೇಲ್ಸ್ ಕೇಳುತ್ತೆ, ಅಂದರೆ ಅವ್ರ ತಾಯಿಯವರ ನೇಮ್ ಕೇಳುತ್ತೆ, ಮಿಡಲ್ ನೇಮ್ ಕೇಳುತ್ತೆ, ಲಾಸ್ಟ್ ನೇಮ್ ಕೇಳುತ್ತೆ. ಅವ್ರ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡಾದ್ಮೇಲೆ
ಇಲ್ಲಿ ಕಂಟಿನ್ಯೂ ಇದೆ ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಬ್ರೈಡ್ ಗ್ರೂಮ್ ಡೀಟೇಲ್ಸ್ ಕೇಳುತ್ತೆ. ಬ್ರೈಡ್ ಗ್ರೂಮ್ ಡೀಟೇಲ್ಸ್ ಅಲ್ಲಿ ವರನ ಡೀಟೇಲ್ಸ್ ಕೇಳುತ್ತೆ, ಅಂದರೆ ಹುಡುಗನ ಡೀಟೇಲ್ಸ್ ಕೇಳುತ್ತೆ, ಮದುವೆ ಆಗೋ ಹುಡುಗನ ಡೀಟೇಲ್ಸ್ ಕೇಳುತ್ತೆ. ಆ ಹುಡುಗಿಯ ಡೀಟೇಲ್ಸ್ ಹೇಗೆ ಫಿಲ್ ಮಾಡ್ಕೊಂಡ್ರು ಹಾಗೆ ಈ ವರನ ಡೀಟೇಲ್ಸನ್ನು ಸೇಮ್ ಫಿಲ್ ಮಾಡ್ಕೋಬೇಕು. ಅಂದರೆ ಅವನ ಪರ್ಸನಲ್ ಡೀಟೇಲ್ಸ್ ನೇಮ್ಸು ಆಗಲಿ, ನೇಮು, ಡೇಟ್ ಆಫ್ ಬರ್ತ್ ಎಲ್ಲ, ಅಂದರೆ ಹುಡುಗನ ಮನೆ ಅಡ್ರೆಸ್ಸು. ಅದಾದ ನಂತರ ಹುಡುಗನ ಪೇರೆಂಟ್ಸ್ ಡೀಟೇಲ್ಸನ್ನು ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡ್ಕೊಂಡ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ವಿಟ್ನೆಸ್ ಡೀಟೇಲ್ಸ್ ಕೇಳುತ್ತೆ. ವಿಟ್ನೆಸ್ ಡೀಟೇಲ್ಸ್ ಅಂದರೆ ಸಾಕ್ಷಿದಾರ ಸಹಿ ಕೇಳುತ್ತೆ. 3 ಜನದ್ದು ಸಾಕ್ಷಿದಾರನ ಎಂಟ್ರ್ ಮಾಡ್ಕೊಳ್ಳಿ. ಅಂದರೆ ನಾವು ಒಬ್ಬರದು ಎಂಟ್ರ್ ಮಾಡಿ ತೋರಿಸ್ತೀವಿ ನಿಮಗೆ, ಮತ್ತು ಇನ್ನಿಬ್ಬರದು ಎಂಟ್ರ್ ಮಾಡೋದು ಯಾವ್ದು ನೀವು ಎಂಟ್ರ್ ಮಾಡ್ಕೊಳ್ಳಿ. ಫಸ್ಟ್ ನೇಮ್ ಹಾಕ್ಕೊಳ್ಳಿ, ಮಿಡಲ್ ನೇಮ್ ಹಾಕ್ಕೊಳ್ಳಿ, ಅದಾದ ನಂತರ ಲಾಸ್ಟ್ ನೇಮ್ ಎಂಟ್ರ್ ಮಾಡ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡ್ಕೊಂಡ್ರೆ ಏಜ್ ಪ್ರೂಫ್ ಆಟೋಮೆಟಿಕ್ ತೊಗೊಳುತ್ತೆ. ಅವ್ರ ಮೊಬೈಲ್ ನಂಬರ್ ಎಂಟ್ರ್ ಮಾಡ್ಕೊಳ್ಳಿ. ಆನಂತರ ಅವ್ರ ಇಮೇಲ್ ಐ ಡಿ ಎಂಟ್ರ್ ಮಾಡ್ಕೊಳ್ಳಿ. ಆನಂತರ ಅವ್ರ ಜೆಂಡರ್ ಎಂಟ್ರ್ ಮಾಡ್ಕೊಳ್ಳಿ. ಜೆಂಡರ್ ಮತ್ತು ಇದಕ್ಕೆ ಫಿಮೇಲ್ ವಿಟ್ನೆಸ್ ಬೇಕಾಗಲ್ಲ, ಮೇಲ್ ಸಾಕ್ಷಿದಾರ ಅಷ್ಟೇ ಬೇಕಾಗುತ್ತೆ. ಅಡ್ರೆಸ್ಸನ್ನು ಎಂಟ್ರ್ ಮಾಡ್ಕೊಳ್ಳಿ. ಅವ್ರು ಇರುವಂಥ ಅಡ್ರೆಸ್ಸನ್ನು ಎಂಟ್ರ್ ಮಾಡಿಕೊಂಡು ಈ ವಿಟ್ನೆಸ್ಸು ಹುಡುಗಿಗೆ ಸಂಬಂಧಪಡ್ತಾರ ಇಲ್ಲ ಹುಡುಗನಿಗೆ ಸಂಬಂಧಪಡ್ತಾರ ಅದನ್ನು ಎಂಟ್ರ್ ಮಾಡ್ಕೊಳ್ಳಿ. ಅಂದರೆ ವಿಟ್ನೆಸ್ಸು ಹುಡುಗಿ ಪಾದಾರ ಇಲ್ಲ ಹುಡುಗನ ಪಾದಾರ ಅದನ್ನು ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡ್ಕೊಂಡ ನಂತರ ಇನ್ನಿಬ್ಬರದು ನೀವು ಆ್ಯಸ್ ಇಟ್ ಈಸ್ ಇದೇ ಥರ ಎಂಟ್ರ್ ಮಾಡ್ಕೊಳ್ಳಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮಾಡಿದಾದ್ಮೇಲೆ ಸಮ್ರಿ ಅಂತ ತೋರಿಸುತ್ತೆ. ಅದಾದಮೇಲೆ ಸೆಲೆಕ್ಟ್ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಇದೆ. ನಿಮ್ಮ ತಾಲೂಕು ಮತ್ತು ನಿಮ್ಮ ಡಿಸ್ಟಿಕ್ನ ಸಬ್ ರಿಜಿಸ್ಟರ್ ಆಫೀಸ್ ನಿಮಗೆ ಯಾವ್ದು ಹತ್ತಿರ ಆಗುತ್ತೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಬ್ರೈಡ್ ಗ್ರೂಮ್ ಡೀಟೇಲ್ಸ್, ಬ್ರೈಡ್ ಡೀಟೇಲ್ಸು, ವಿಟ್ನೆಸ್ ಯಾರು ಎಲ್ಲ ಹಾಕಿರ್ತಾರಲ್ಲ ಅದನ್ನ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಡೀಟೇಲ್ಸ್ ತೋರಿಸೋದಲ್ಲಿ ಇಲ್ಲಿ ಡಿಕ್ಲರೇಷನ್ ಹಾಕಬೇಕು. ನೀವು ಡಿಕ್ಲರೇಷನಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯು ಫಾರ್ಮ್ ಆ್ಯಂಡ್ ಫಾರ್ಮ್ ಅಂತ ಬರುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಮೊದಲು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಅದಾದಮೇಲೆ ಈ ಸೈನ್ ಅಂತ ಬರುತ್ತೆ. ಡೌನ್ಲೋಡ್ ಆಗೋಕ್ಕಿಂತ ಮುಂಚೆ ಬರಲ್ಲ, ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಆದಮೇಲೆ ಈ ಸೈನ್ ಅಂತ ಬರುತ್ತೆ. ಡೌನ್ಲೋಡ್ ಆಗಿದೆ. ಇಲ್ಲಿ ಡೌನ್ಲೋಡ್ ಆಗಿದ್ದನ್ನು ಜಾಸ್ತಿ ಒಂದು ಕಾಪಿ ತಗೋಬೇಕು. ಅದಾದಮೇಲೆ ಈ ಸೈನ್ ಬಂದಿದೆ ನೋಡಿ, ಇವಾಗ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಬ್ರೈಡ್ದು ಈ ಸೈನ್ ಕೇಳುತ್ತೆ. ಈ ಸೈನ್ ಮೇಲೆ ಎಂಟರ್ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಆಧಾರ್ OTP ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ನಂಬರ್ಗೆ OTP ಬರುತ್ತೆ. ಅದನ್ನು ನಾವು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಕೆಳಗಿದೆ ನೋಡಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಬ್ರೈಡ್ದು ಈ ಸೈನ್ ಕಂಪ್ಲೀಟ್ ಆಗಿದೆ. ನೀವು ಬ್ರೈಡ್ ಗ್ರೂಮ್ದು ಮತ್ತು ವಿಟ್ನೆಸ್ 2 ವಿಟ್ನೆಸ್ 3 ರೀತಿ ಈ ಸೈನ್ ಮಾಡ್ಕೋಬೇಕು. ಅಂದರೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೋಬೇಕು. ಅದಾದ ನಂತರ OTP ಎಂಟರ್ ಮಾಡ್ಕೋಬೇಕು. ಆ ಮೊಬೈಲ್ ನಂಬರ್ಗೆ ಲಿಂಕ್ ಇರೋ ನಂಬರ್ಗೆ OTP ಬಂದಿರುತ್ತೆ. OTP ಎಂಟರ್ ಮಾಡ್ಕೋಬೇಕು. OTP ಎಂಟರ್ ಮಾಡ್ಕೊಂಡ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ 5 ಜನದ್ದು ಈ ಸೈನ್ ಕಂಪ್ಲೀಟ್ ಆಗುತ್ತೆ. ಈ ಸೈನ್ ಕಂಪ್ಲೀಟ್ ಆದ ನಂತರ ಇಲ್ಲಿ ಕೆಳಗೆ ನೋಡ್ಕೋಬಹುದು ನೀವು. ಈ ಸೈನ್ ಕಂಪ್ಲೀಟ್ ಆಗಿದ್ದು ಡೀಟೇಲ್ಸ್ ತೋರಿಸುತ್ತೆ. ಆಧಾರ್ ವೆರಿಫೈಡ್ ಅಂತ ತೋರಿಸುತ್ತೆ. ಅದಾದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬ್ರೈಡ್ ಗ್ರೂಮ್ದು ಮತ್ತು ಬ್ರೈಡ್ದು ಐಡೆಂಟಿಟಿ ಪ್ರೂಫ್ ಮತ್ತು ಏಜ್ ಪ್ರೂಫ್, ಅಡ್ರೆಸ್ ಪ್ರೂಫ್ ಕೇಳುತ್ತೆ. ಐಡೆಂಟಿಟಿ ಪ್ರೂಫಲ್ಲಿ ಪ್ಯಾನ್ ಕಾರ್ಡು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ನಂಬರು, ವೋಟರ್ ID, ಎಂಪ್ಲಾಯ್ ID ಕಾರ್ಡ್ ಕೇಳುತ್ತೆ. ನಿಮ್ಗೆ ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ PDF ಫಾರ್ಮೆಟು ಅಪ್ಲೋಡ್ ಅಂತ ಕೇಳುತ್ತೆ. ನೀವು ಅಲ್ಲಿ PDF ನ ಅಪ್ಲೋಡ್ ಮಾಡ್ಕೋಬೇಕು. ಅದ ನಂತರ ಏಜ್ ಪ್ರೂಫ್ ಕೇಳುತ್ತೆ. ಏಜ್ ಪ್ರೂಫ್ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅದನ್ನು PDF ಅಪ್ಲೋಡ್ ಮಾಡ್ಕೊಳ್ಳಿ. ಅದ ನಂತರ ಅಡ್ರೆಸ್ ಪ್ರೂಫಲ್ಲಿ ಆಧಾರ್ ಕಾರ್ಡ್ ಹಾಕ್ಕೊಂಡು ಆಧಾರ್ ಕಾರ್ಡ್ PDF ಅನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಏಜ್ ಪ್ರೂಫಲ್ಲಿ ಬ್ರೈಡ್ ಗ್ರೂಮ್ದು ಯಾವ ಥರ ಅಪ್ಲೋಡ್ ಮಾಡ್ಕೊಂಡಿರ್ತಾರೋ ಅದೇ ರೀತಿ ಬ್ರೈಡ್ದು PDF ಅನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಮ್ಯಾರೇಜ್ ಪ್ರೂಫ್ ಕೇಳುತ್ತೆ. ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಇದ್ದರೆ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಹಾಕ್ಕೊಂಡು ಅದನ್ನು PDF ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಫೀ ತೋರಿಸ್ತಾ ಇದೆ. ಹಿಂದೂ ಮ್ಯಾರೇಜ್ ಅಪ್ಲಿಕೇಶನ್ ಫೀ 5 ರೂಪಾಯಿ, ಹಿಂದೂ ಮ್ಯಾರೇಜ್ ಸರ್ಟಿಫಿಕೇಟ್ ಫೀ 20 ರೂಪಾಯಿ, ಟೋಟಲ್ ಪೇಯಬಲ್ ಅಮೌಂಟ್ ಅದಕ್ಕೆ 25 ರೂಪಾಯಿ ತೋರಿಸ್ತಾ ಇದೆ. ಇದು ಅವರು ಅಪ್ರೂವ್ ಮಾಡಿದ ಮೇಲೆ
₹25 ಪೇಮೆಂಟ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಆಫ್ಟರ್ ಯುವರ್ ಅಪ್ಲಿಕೇಶನ್ ರಿಟರ್ನ್ ಫ್ರಮ್ ದ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಬರುತ್ತೆ. ಅಂದರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವರೇನಾದರೂ 2 ದಿನ ಬಿಟ್ಟು ಅಪ್ರೂವ್ ಮಾಡ್ತಾರೆ. ಅವರು ಅಪ್ರೂವ್ ಮಾಡೋದಾದ್ಮೇಲೆ ಈ ಥರ ಅಪ್ಲಿಕೇಶನ್ ಬರುತ್ತೆ, ಈ ಥರ ಮೆಸೇಜ್ ಬರುತ್ತೆ. ಅದಾದ ನಂತರ ನಮ್ದು ಎರಡು ದಿನ ಬಿಟ್ಟು ನಂದು ಅಪ್ರೂವ್ ಆಗಿದೆ. ಅಪ್ರೂವ್ ಆದಮೇಲೆ ಪೆಂಡಿಂಗ್ ಫಾರ್ ಪೇಮೆಂಟ್ ತೋರಿಸುತ್ತೆ. ಅದಾದ ನಂತರ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ₹25 ಇರುತ್ತೆ, ಅದನ್ನು ಮೇಕ್ ಪೇಮೆಂಟ್ ಮಾಡಿ. ಅದಾದ ನಂತರ ಪಾವತಿ ವಿಧಾನ ಇರುತ್ತೆ, ಅಲ್ಲಿ ನೆಟ್ ಬ್ಯಾಂಕಿಂಗ್ ಹಾಕ್ಕೊಳ್ಳಿ. ನೆಟ್ ಬ್ಯಾಂಕಿಂಗ್ ಹಾಕೊಂಡ ನಂತರ SBI ಇ-ಪೇ ಮೇಲೆ ಕ್ಲಿಕ್ ಮಾಡಿ. ಆದ ನಂತರ ಕ್ಯಾಪ್ಚಾ ಹಾಕ್ಕೊಳ್ಳಿ. ಕ್ಯಾಪ್ಚಾ ಹಾಕ್ಕೊಂಡು ಇವೆರಡು ಬಾಕ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ UPI ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ UPI QR ಅಂತ ಇದೆ ನೋಡಿ, QR ಮೇಲೆ ಕ್ಲಿಕ್ ಮಾಡಿ ಪೇ ನೌ ಅಂತ ಕ್ಲಿಕ್ ಮಾಡಿ. ಪೇ ನೌ ಅಂತ ಕ್ಲಿಕ್ ಮಾಡಿದ ನಂತರ ಸ್ಕ್ಯಾನರ್ ಬರುತ್ತೆ. ಈ ಸ್ಕ್ಯಾನರ್ನ ನೀವು ಸ್ಕ್ರೀನ್ಶಾಟ್ ಹಾಕೊಂಡು ಫೋನ್ಪೇಗೆ ಹೋಗಿ ಪೇ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟ್ ಇನ್ನೊಂದು ಫೋನಿಂದ ಪೇ ಮಾಡ್ಕೊಳ್ಳಿ. ಅದ ನಂತರ ನಾನು ಪೇಮೆಂಟ್ ಆಗಿದೆ ನಂದು. ಪೇ ಆಯಿತು. ಆನಂತರ ಪೇಮೆಂಟ್ ರಿಸಿಪ್ಟ್ ಬರುತ್ತೆ, ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದ ನಂತರ ಸಬ್ಮಿಟೆಡ್ ಟು ಅಪ್ರೂವಲ್ ಬರುತ್ತೆ. ಸಬ್ಮಿಟೆಡ್ ಅಪ್ರೂವಲ್ ಅಂದರೆ 12 ಗಂಟೆ ವೇಟ್ ಮಾಡಬೇಕು. 12 ಗಂಟೆ ವೇಟ್ ಮಾಡಿದಾದ್ಮೇಲೆ ಈ ಥರ ಮೆಸೇಜ್ ಬರುತ್ತೆ, ಯುವರ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಈಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ವಿತ್ ಸರ್ಟಿಫಿಕೇಟ್ ನಂಬರ್ ಅಂತ ಬರುತ್ತೆ. ಸರ್ಟಿಫಿಕೇಟ್ ಕ್ಯಾನ್ ಬಿ ಡೌನ್ಲೋಡೆಡ್ ಫ್ರಮ್ ದ ಯುವರ್ ಅಕೌಂಟ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ರೂವ್ ಆಗಿದೆ, ನೀವು ಕಾವೇರಿ ಆನ್ಲೈನ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬರುತ್ತೆ. ಕಾವೇರಿ ಆನ್ಲೈನ್ ವೆಬ್ಸೈಟ್ಗೆ ಬಂದು ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟ್ ಅಂತ ತೋರಿಸುತ್ತೆ. ಡೌನ್ಲೋಡ್ ಸೈನ್ಡ್ ಕಾಪಿ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾರೇಜ್ ರಿಜಿಸ್ಟ್ರೇಷನ್ ಕಾಪಿ ಇರುತ್ತೆ, ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ಕಾಪಿ ಇರುತ್ತೆ, ಆ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಡಿಜಿಟಲ್ ಆಗಿ ಸೈನ್ಡ್ ಆಗಿರುತ್ತೆ. ಡಿಜಿಟಲ್ ಆಗಿ ಸೈನ್ ಮಾಡಿದ ನಂತರ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟು ಡೌನ್ಲೋಡ್ ಆಯಿತು. ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗಾಗಿ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.